ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪದಾಧಿಕಾರಿಗಳ ಆಯ್ಕೆ ಮತ್ತು ಸಂಘಟನೆ ಬಗ್ಗೆ ಚರ್ಚೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನಾ ಸಂಚಾಲಕರಾದ ಮ್ಯಾಥ್ಯೂ ಮುನಿಯಪ್ಪರವರು ನೂತನವಾಗಿ ಆಯ್ಕೆ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪದಾಧಿಕಾರಿಗಳ ಆಯ್ಕೆ ಮತ್ತು ಸಂಘಟನೆ ಬಗ್ಗೆ ಚರ್ಚೆಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ರವರು ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸಂಘಟನಾ ಸಂಚಾಲಕರಾದ ಮ್ಯಾಥ್ಯೂ ಮುನಿಯಪ್ಪರವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ರವರು ಮಾತನಾಡಿ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯು ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಸಮಾನತೆ, ಶೋಷಣೆ, ಮಹಿಳೆಯರ ಮೇಲೆ ದೌರ್ಜನ್ಯ, ಕೂಲಿ ಕಾರ್ಮಿಕರ ಮೇಲೆ ಆಗುವ ದಬ್ಬಾಳಿಕೆ, ರೈತರ ಆತ್ಮಹತ್ಯೆಗಳ ವಿರುದ್ಧ ನಿರುದ್ಯೋಗದಂತಹ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ನಿರಂತರ ಹೋರಾಟದ ಜೊತೆಗೆ ಎಲ್ಲಾ ಜಾತಿಯ ಬಡವರ ಪರವಾಗಿ ನೆತ್ತಿಗೊಂದು ಸೂರು, ಕೃಷಿಗೊಂದು ಭೂಮಿ ಸಿಗಬೇಕು ಎಂಬ ಆಶಯದೊಂದಿಗೆ ಶ್ರಮಿಸ್ತಾ ಇರುವ ಈ ಸಂದರ್ಭದಲ್ಲಿ ಮಹಿಳೆಯರಲ್ಲಿ, ಯುವ ಜನತೆಯಲ್ಲಿ ಜಾಗೃತಿಯನ್ನ ಮೂಡಿಸಿ ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಮತ್ತು ಹಸಿವು ಮುಕ್ತ ಸಮಾಜಕ್ಕಾಗಿ ಕೆಆರ್ಎಸ್ ತನ್ನ ಗಟ್ಟಿ ಹೆಜ್ಜೆಯೊಂದಿಗೆ ನಮ್ಮ ಸಂಘಟನೆ ಬಲಪಡಿಸಲಾಗ್ತಿದೆ ಅಂತ ಹೇಳಿ ತಿಳಿಸಿದರು. ಜಿಗ್ನಿಶಂಕರ್ ಅವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಾವು ಕೂಡ ಒಬ್ಬ ನಾಯಕರು ಅಂತ ಗುರುತಿದ್ದು ಜಿಗ್ನಿಶಂಕರ್ ಅವರು. ಈಗ ಹೋರಾಟದಲ್ಲಿ 35 ವರ್ಷದ ಅನುಭವ ಇದೆ. ಅದರಲ್ಲಿ ಅನೇಕ ಏಳುಗಳಿಗೆಲ್ಲ ಕಂಡಿದ್ದೇವೆ, ಅನೇಕ ಯಶಸ್ಸನ್ನು ಕಂಡಿದ್ದೇವೆ. ಕೆಲವೊಂದು ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ಅದು ಸರ್ವೇ ಸಾಮಾನ್ಯ. ಯಾಕಂದರೆ ಎಲ್ಲ ಹೋರಾಟನೂ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾವೇನು 100% ಭಾಗ ನಾವು ಗೆಲ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ಏನು ನಾವು ಸರ್ಕಾರದ ಸಿಗೋಂಥ ಅನುದಾನಗಳನ್ನು ಕೊಡಿಸೋ ನಿಟ್ಟಿನಲ್ಲಿ, ಸಮುದಾಯನ ಜಾಗೃತಿ ಮಾಡುವ ನಿಟ್ಟಿನಲ್ಲಿ ಅನೇಕ ಸಮಸ್ಯೆಗಳನ್ನು ಎತ್ಕೊಂಡು ಹೋರಾಟನ ಮಾಡುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಇವತ್ತು ಕೂಡ ಯಾಕೆ ಸಂಘಟನೆ ಅನಿವಾರ್ಯ ಅನ್ನೋದ ಕಾರಣಕ್ಕಾಗಿ ಇವತ್ತು ಸರ್ಕಾರದಲ್ಲಿ ಸಿಗ್ತಕ್ಕಂಥ ಅನೇಕ ಅನುದಾನಗಳು ನಮ್ಮ ಜನರಿಗೆ ತಲುಪ್ತಾ ಇಲ್ಲ. ಅನೇಕ ಬಜೆಟಲ್ಲಿ ಅನೇಕ ನಮಗೆ ಬಜೆಟನ್ನು ಮೀಸಲಿಡ್ತಾ ಇದ್ದಾರೆ. ಆದರೆ ಇವತ್ತು ಆ ಮೀಸಲಿಟ್ಟಂತಹ ಅನುದಾನವನ್ನು ಬೇರೆ ಬೇರೆಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಮಗೆ ಅನುದಾನವನ್ನು ಕೊಟ್ಟಿರೋಂಥ ಅನುದಾನದಲ್ಲೇ ಇವತ್ತು ಅನೇಕ ಗ್ಯಾರಂಟಿಗಳಿಗೆ ಇದು ಮಾಡ್ತಾ ಇದ್ದಾರೆ. ಈಗ ಅದ್ರ ಬಗ್ಗೆ ಕೂಡ ನಾವು ಕೂಡ ಧ್ವನಿ ಎತ್ತಿ ಹೋರಾಟದ ಕಳೆದ ನಾವು ಫ್ರೀಡಮ್ ಪಾರ್ಕಲ್ಲೆಲ್ಲ ಹೋರಾಟವನ್ನು ಮಾಡಿದ್ದೇವೆ. ಇಂಥವು ಎಷ್ಟೋ ಈಗಾಗಲೇ ಸಮುದಾಯಕ್ಕೆ ಇವತ್ತು ಸರ್ಕಾರಗಳು ನೋಡಿ ಇದ್ದಂಥ ಒಂದು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇದ್ದಂಥ ಒಂದು ನಿಗಮ ಇವತ್ತು ಎಲ್ಲ ಜಾತಿಗಳಿಗೂ ಕೂಡ ನಿಗಮಗಳನ್ನು ಮಾಡಿದ್ದಾರೆ. ಇವತ್ತು ಉಪಜಾತಿಗಳನ್ನು ಮಾಡಿ ಇವತ್ತು SC STಯಿಂದ ಹಿಡಿದು ಬ್ರಾಹ್ಮಣವರೆಗೂ ಕೂಡ, ಒಕ್ಕಲಿಗರು ಕೂಡ, ಎಲ್ಲ ಜಾತಿಯವ್ರಿಗೂ ಕೂಡ ಒಂದೊಂದು ನಿಗಮಗಳನ್ನು ಕೊಟ್ಬಿಟ್ಟಿದ್ದಾರೆ. ಆ ನಿಗಮಗಳ ಮೂಲಕವಾಗಿ ಬಜೆಟಲ್ಲಿ ಅನುದಾನಗಳನ್ನು ಮೀಸಲಿಡ್ತಾರೆ. ಇವತ್ತು ಎಲ್ಲ ಸಮುದಾಯಗಳವರು ಸರಿಯಾದ ಇದನ್ನು ಅನುದಾನಗಳನ್ನು ಸದುಪಯೋಗ ಮಾಡ್ಕೊತಾರೆ. ಆದರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಆ ಅನುದಾನಕ್ಕೆ ಕಡೆನೇ ಗಮನ ಹರಿಸೋದಿಲ್ಲ. ಯಾಕಂದರೆ ಕೆಲವರಿಗೆ ಅದರ ಮಾಹಿತಿ ಕೊರತೆ ಇರ್ತದೆ. ಆಮೇಲೆ ಅಲ್ಲಿ ಸಲ್ಲಿಸ್ಬೇಕಂತ ದಾಖಲೆಗಳು ಸರಿಯಾಗಿ ಸಲ್ಲಿಸಿದ ಕಾರಣಕ್ಕಾಗಿ ಸರಿಯಾಗಿ ಅದನ್ನು ಪಡ್ಕೊಳ್ಳೋ ಆಸಕ್ತಿ ವಹಿಸೋದಿಲ್ಲ. ಹಂಗಾಗಿ ಇವತ್ತು ಇರ್ತಕ್ಕಂಥ ಅನುದಾನವನ್ನು ಬೇರೆ ಬೇರೆ ಇವತ್ತು ನಮ್ಮ ಒಂದು ಅಭಿವೃದ್ಧಿಗೊಳಿಸೋಕೆ ಇರ್ತಕ್ಕಂಥ ಅನುದಾನ ಇವತ್ತು ಬೇರೆ ಬೇರೆ ಇದಕ್ಕೆ ಹೋಗ್ತಾ ಇದೆ. ನಾನು ಒಬ್ಬ ಡಬಲ್ ಗ್ರಾಜುಯೇಟ್. ಈಗ ಯಾಕೆ ನಾನು ಬರಬೇಕು, ನಮ್ಮ ಅಧ್ಯಕ್ಷರು ನಾವೆಲ್ಲ 31-32 ವರ್ಷಗಳ ಇತಿಹಾಸದಲ್ಲಿ ನಾವು ಈ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೀವಿ. ನಾನು ಅತಿಥಿ ಉಪನ್ಯಾಸಕರ ಕೆಲಸ ಮಾಡಿದ್ರೆ ನನಗೇನು ಬೇಕಾಗಿಲ್ಲ, ಇದು ಮಾಡಿದ್ರು ಕೂಡ ನನಗೆ ಬೇಕಾಗಿಲ್ಲ. ನಮ್ಮ ಗುರುಗಳು ಬಂದು ನೀವು ಬರಲೇಬೇಕು, ನೀವು ಹಳಬರ್ರಿ ಅಂತ ಹೇಳಿದ್ರು. ಆವತ್ತಿಂದ ನಾವು ಇದನ್ನು ಬರ್ತಾ ಇದ್ದೀವಿ. ನಮ್ಗೆ ಏನೇ ಇದೆ ನಮ್ಮ ಸಮಸ್ಯೆಗಳ ನಾವೇ ಕುಂತು ಬಗೆಹರಿಸ್ಕೋಬೇಕು. ಏನೇ ರೀತಿಯಲ್ಲಿ ಹೊರಗಡೆ ಬರುವಂಥ ಮನೆಯೇ ಹೊಡೆದೋಗುತ್ತೆ ಅಂತ ಹೇಳಿದ್ರೆ ಸಂಘಟನೆ ಹೊಡೆಕಾಗದೆ 100% ಹೊಡೆಯುತ್ತೆ. ಅದು ಹೊಡೆದೇ ಕೂಡ ಬುಡ ಮುಂದೆ, ಕವಲಗಳು ಮುಂದೆ,
ಎಲ್ಲ ಒಂಥರ ನಾವೆಲ್ಲ ಚಿಗುರೊಡೆದು ನಾವು ಈ ದೇಶಕ್ಕೆ, ಈ ಒಂದು ಸಮಾಜಕ್ಕೆ ಎಲ್ಲ ನಾವು ಒಳ್ಳೆ ರೀತಿಯಲ್ಲಿ ನಾವು ಬಾಳ್ಲಿಕ್ಕೂ 100% ಸಾಧ್ಯ ಇದೆ. ಯಾಕಂದ್ರೆ ಎಲ್ಲ ಒಂದು ಕಡೆ ನಾವು ಇದನ್ನು ನಿಮ್ದೆಲ್ಲ ನಿಮ್ಮ ಸಮಸ್ಯೆ ನಾವು ಬಗೆಹರಿಸ್ತೀವಿ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಕೆಲವು ಬಗೆಹರಿಬಹುದು, ಕೆಲವು ಬಗೆಹರಿದೂ ಇರ್ಬೋದು. ಅದನ್ನ ನಾವು ಸಂಘಟನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತಪ್ಪಾಗಿ ತಿಳಿಬೋದು. ಈ ಅಧ್ಯಕ್ಷರ ಕೈ ಮಿತಿ ಮೀರಿ ಕೆಲಸ ಮಾಡ್ತಾರೆ. ಅದಕ್ಕೆ ಕೆಲವು ಬಹಳಷ್ಟು ವರ್ಗದ ಭ್ರಷ್ಟ ಹಿತಾಸಕ್ತಿಯನ್ನು ಕಡಿಮೆ ಮಾಡಾಕಂತ ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನಾ ಸಂಚಾಲಕರಾದ ಮ್ಯಾಥ್ಯೂ ಮುನಿಯಪ್ಪರವರು ಮಾತನಾಡಿದರು. ಇನ್ನು ಸಮಯ ಕೊಡ್ಬೇಕಾಗಿತ್ತು, ಬಟ್ ಆಗ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ಖಂಡಿತ ನಿಮ್ಮ ಏನು ನೋವಿದೆಯಲ್ಲ ಅದನ್ನ ಖಂಡಿತ ನಾವೆಲ್ಲರೂ ಕೈ ಜೋಡಿಸಿ ನಾವೆಲ್ಲರಿಗೂ ನ್ಯಾಯ ಕೊಡೋಣ. ಸೊ ಇನ್ಯಾರಾದ್ರೂ ಮಾತಾಡ್ತೀರಾ? ಇಲ್ಲಾಂದ್ರೆ ಅಧ್ಯಕ್ಷರು ಮಾತಾಡಿ ನಾವು ಸಭೆಯನ್ನ ನಾವು ಮುಕ್ತಾಯ ಮಾಡೋಣ. ವಿಶೇಷವಾಗಿ ಇಷ್ಟೇ, ನಮ್ಮೆಲ್ಲರ ಗುರಿ ಒಂದೇ, ಅಂಬೇಡ್ಕರ್ ಅವರ ಮೂಲ ಆಶಯ ಏನಿದೆ ಅದನ್ನ ನಾವು ಕಟ್ಟೋಣ. ಏನಾವತ್ತು ಅದನ್ನ ಕೊಟ್ಟೋಗಿದಾನ ಆ ವಿಮೋಚನಾ ರಥ ಏನಿದೆ ಆ ವಿಮೋಚನ, ಅದಕ್ಕೆ ಅವರು ಆ ನೊಂದ ದಿವಸಗಳಲ್ಲಿ ಹೇಳ್ತಾರೆ, ಅವರು ನಾನು ತುಂಬಾ ಕಷ್ಟಪಟ್ಟು ಒಂದು ಒಳ್ಳೆ ಹಣ್ಣನ್ನ ನಾನು ತಂದೆ, ಆ ಹಣ್ಣು ಇವತ್ತು ಏನಾಗ್ತಾ ಇದೆ ಅಂದ್ರೆ ಉಳ್ಳವರು ತಿಂದು ನಮ್ಮ ಜನರಿಗೆ ಅದರ ಸಿಪ್ಪೆಯನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲಿವರೆಗೂ ಈ ಓಟು ಹಾಕ್ಸ್ಕೊಳ್ಳುವಾಗ ಆ ಓಟು ನೋಡ್ರಿ, ಕಾಂಶಿರಾಮ್ ಅವ್ರು ಹೇಳ್ತಾರೆ, ಮತ ಅನ್ನೋದು ನಿಮ್ಮ ತಾಯಿ ಇದ್ದಂಗೆ, ನಿಮ್ಮ ತಂಗಿ ಇದ್ದಂಗೆ, ನಿಮ್ಮ ಮಗಳಿದ್ದಂಗೆ. ಅದನ್ನ ಯಾರಾದ್ರೂ ದುಡ್ಡು ಕೊಟ್ಟು ಏನು ಬೇರೆಯವ್ರಿಗೆ ಕೊಡಕ್ಕಾಗುತ್ತಾ? ಹಂಗೇನೆ ಅದ್ರ ಬೇರೆ ಅರ್ಥ ಬರುತ್ತೆ. ಹಂಗಾಗಿ ಖಂಡಿತ ಆ ಒಂದು ಮತ ಮಾರಾಟವಾಗಬಾರದು. ಇವತ್ತು ಕೂಡ ನಾವು ಸ್ವಾಭಿಮಾನಿಗಳಾಗಿದ್ದೀವಿ. ನನ್ನ ಏನು ಅಂಬೇಡ್ಕರ್ ಅವರ ಒಂದು ಚಿಂತನೆಗಳು ಬಂದ ಆದ್ಮೇಲೆ ಇವತ್ತು ನನ್ನ ಮತವನ್ನು ಯಾರಿಗೂ ಕೂಡ ನಾನು ಮಾರಿಲ್ಲ. ನನ್ನ ಮತ ಒಂದು ಮೌಲ್ಯಕ್ಕಿಂತ ಹೆಚ್ಚು ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಸೊ ಹಂಗಾಗಿ ಮುಂದಿನ ದಿವಸಗಳಲ್ಲಿ ಇದು ಕೂಡ ಒಂದು ದೊಡ್ಡ ಜಾಗೃತಿ ಆಗ್ಬೇಕು. ಎಲ್ಲಿವರೆಗೂ ಮತವನ್ನ ಮಾರಾಟ ಮಾಡ್ತಾರೆ ಅಲ್ಲಿವರೆಗೂ ನಾವು ಅಭಿವೃದ್ಧಿ ಆಗಲ್ಲ. ನಿರುದ್ಯೋಗ ಇರ್ತದೆ, ಎಲ್ಲ ಕೂಡ ಹಂಗೆ ಇರ್ತದೆ. ಹಂಗಾಗಿ ಅಲ್ಲೂ ಕೂಡ ಏನಾಗ್ತದೆ, ಖಾಸಗಿ ಕಂಪನಿಗಳು ಬರ್ತಾರೆ, ದುಡ್ಡು ಹಾಕ್ತಾರೆ, ಸೊ ನಮ್ಮನ್ನ ಆಳ್ತಾರೆ. ಹಂಗಾಗಿ ಮುಂದಿನ ದಿವಸಗಳು ಇದು ಒಂದು ದೊಡ್ಡ ಜಾಗೃತಿ ಆಗಲಿ ನಮ್ಮ RPI ಇಂದ, ಸಂಘಟನೆಯಿಂದ. ಸೊ ಮುಂದೊಂದು ದಿವಸಗಳಲ್ಲಿ ಏನು ಅವರು ಅಂಬೇಡ್ಕರ್ ಅವರು ನಮಗೆ ಇವತ್ತು ಕೊಟ್ಟೋಗಿದ್ದಾರೆ, ಅವ್ರ ಮೂಲ ಆಶೆ ಏನಿದೆ ಅದನ್ನ ಮುಂದಿನ ದಿವಸಗಳಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಹಳ್ಳಿಯಿಂದ ಹಿಡಿದು ಸೊ ನಾವು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೂ ಕೂಡ ನಾವು ತಗೊಳ್ಳೋಗೋಣ ಅಂತ ಹೇಳ್ತಾ, ಸೊ ಶಕುಂತಲಮ್ಮ ಅವರು ಸ್ವಲ್ಪ ಮಾತಾಡ್ಬೇಕು. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮಹಿಳಾ ಘಟಕ ರಾಜ್ಯಾಧ್ಯಕ್ಷರಾದ ಶಕುಂತಲಮ್ಮರವರು ಮಾತನಾಡಿದರು. ನಮ್ಮ ಮೂಲ ಉದ್ದೇಶ ಒಂದೇನೆ, ಎಲ್ಲ ಕಡಬಡವರಿಗೂ, ನಿರ್ಗತಿಕರು, ಕಟ್ಟೆ ಕಡೆಯ ಜನಾಂಗಕ್ಕೂ ಮತ್ತು ಮಹಿಳೆಯರು, ಮಕ್ಕಳು, ಏನು ನತ್ತಿಗೊಂದು ಶೂರು, ಕೃಷಿಗೊಂದು ಭೂಮಿ ಅನ್ನೋ ತರದಲ್ಲಿ ನಾವು ನಮ್ಮ ಜನಾಂಗಕ್ಕೆ, ನಮ್ಮ ಕಡಬಡವರಿಗೆ, ಕಟ್ಟೆ ಕಡೆಯ ಜನಾಂಗಕ್ಕೆ ಕೊಟ್ಟು ನಾವು ಬೆಳೆಸಬೇಕು. ನಾವು ಅದಕ್ಕೋಸ್ಕರ ನಾವು ಈ ಸಂಘಟನೆಯಲ್ಲಿ ನಾವು ಭಾಗವಹಿಸಿದೀವಿ. ನೀವು ಕೂಡ ಇದೇ ರೀತಿ ಇನ್ಮೇಲಿಂದ ಎಲ್ಲ ಜನಾಂಗಕ್ಕೆ ಅನುಕೂಲ ಮಾಡ್ಕೊಡ್ತೀರ ಅಂತ ಹೇಳ್ತಾ ನಂಬಿದ್ದೀವಿ ನಾವು. ಅದಕ್ಕೆ ನೀವು ಮುಂದೆ ಈ ಹೆಚ್ಚಿನ ರೀತಿಯಲ್ಲಿ ನೀವು ಜನ ಸೇರಿಸೋದಂತ ಆಗ್ಬೇಕು, ಸಂಘಟನೆ ಕಟ್ಟೋದಂತ ಆಗ್ಬೇಕು. ಸುತ್ತಮುತ್ತ ಕಡೆ ಎಲ್ಲ ಸಂಘಟನೆ ಕಟ್ಟಿ ನೀವು ಎಷ್ಟು ಬೆಳಿತೀರಾ ಅದು ನಿಮ್ ಬೆಳವಣಿಗೆ, ನಮ್ಮ ಬೆಳವಣಿಗೆ ಅಲ್ಲ. ನಾವೇನ್ ಬೆಳಿತೀವಿ ನಮ್ ಬೆಳವಣಿಗೆ, ನೀವೇನ್ ಬೆಳಿತೀವಿ ನಿಮ್ ಬೆಳವಣಿಗೆ. ಆತರ ಎಲ್ಲರೂ ಸೇರಿದ್ರೆ ಒಂದು ಬೆಳವಣಿಗೆ ಆಗುತ್ತೆ. ಎಲ್ಲರೂ ನಾವು ಒಗ್ಗಟ್ಟಲ್ಲಿ ಕೆಲಸ ಮಾಡೋಣ. ಈ ಸಂಘಟನೆ ಯಾವುದೇ ಕಾರಣಕ್ಕೂ ಧಕ್ಕೆ ತರುವಂತ ಕೆಲಸ ಮಾಡಬೇಡಿ. ಮಾಡಕ್ಕಾಗಿಲ್ಲ ಅಂದ್ರೆ ಬಿಟ್ಬಿಡಿ. ದಯವಿಟ್ಟು ಯಾರನ್ನು ಮಾಡಕ್ಕಾಗಿಲ್ಲ ಅಂದ್ರೆ ಅನ್ಯಾಯ ಮಾಡ್ಬೇಡ್ರಿ, ಮೋಸ ಮಾಡ್ಬೇಡ್ರಿ ಮಕ್ಕಳು ಜನಗಳಿಗೆ. ಆತರ ಮಾಡೋದ್ರಿಂದ ದಯವಿಟ್ಟು ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ ಅಷ್ಟೇ. ಆದ್ರೆ ಹಾಳ್ಬೇಡ ಕೆಲಸಗಳು ಮತ್ತೆ ಯಾರು ಮಾಡೋದು ಬೇಡ. ಇದು ನಮ್ಮ ಕೊನೆಯ ಮಾತು. ಯಾಕಂದ್ರೆ ಸಂಘಟನೆ ಅಂಬೇಡ್ಕರ್ ಎಷ್ಟು ಕಷ್ಟಪಟ್ಟು ಅಂಬೇಡ್ಕರ್ ಸಂಘಟನೆ ಕಟ್ಟಿದ್ದಾರೆ. ಆ ಸಂಘಟನೆ ಎಷ್ಟು ಕಷ್ಟಪಟ್ಟು ಜನಾಂಗಕ್ಕೆ ಏನ್ ಕೊಡ್ಬೇಕನ್ನೋದ್ರ ಬಗ್ಗೆ ಅವ್ರು ಕೊಡುಗೆನೂ ಕೊಟ್ಟಿದ್ದಾರೆ. ಆ ಕೊಡುಗೆಗಳು ನಮ್ಗೆ ಇಷ್ಟವರೆಗೂ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ. ಆದ್ರೆ ಆ ಕೊಡುಗೆಗಳು ನಾವು ಜನಾಂಗಕ್ಕೆ ಹೇಗೆ ಮುಟ್ಟಿಸ್ಬೇಕು, ಯಾವ ರೀತಿ ಮುಟ್ಟಿಸ್ಬೇಕು, ಯಾವ ರೀತಿ ಯಾವ ಜನಾಂಗ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಅದು ಪೂರ್ವಕವಾಗಿ ನಾವು ಕೆಲಸ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಬೊಮ್ಮಾವಾರ ಮಂಜುನಾಥ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋಲಾರ್ ಜಿ,
ಚಿಕ್ಕನಾರಾಯಣ, ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷರಾದ ಅಂಜನಾಪುರ ಸಿ ಮುನಿರಾಜು, ಯುವ ಘಟಕ ರಾಜ್ಯಾಧ್ಯಕ್ಷರಾದ ಅಂಜನಾಪುರ ವೆಂಕಟೇಶ್ ಎಂ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಹೊಸಕೋಟೆ ಶಿರೀಷ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಂಗಾರಪೇಟೆ ತಿಪ್ಪಣ್ಣ, ದಲಿತ ಸಂಘ ಸಮಿತಿ ಚಿಕ್ಕಬಳ್ಳಾಪುರ ತಾಲೂಕು ಸಂಚಾಲಕರು ಮುರಳಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಕೋಲಾರ ಜಿಲ್ಲಾಧ್ಯಕ್ಷರು ಅಂಬರೀಶ್, ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಪಿ ಚಂದ್ರಪ್ಪ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಆನಂದ್, ಇನ್ನು ಅನೇಕ ಮುಖಂಡರು ಭಾಗವಹಿಸಿದರು. ನ್ಯೂಸ್ ಕರ್ನಾಟಕ 1 ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.